ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೃಪ್ತಿ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇದಾಗಿರುತ್ತೆ ಟ್ರಾವೆಲ್ ವ್ಲಾಗ್. ಸೊ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ಇದು ಟ್ರಿಪ್ ಪ್ಲ್ಯಾನ್ ಆಗಿದ್ದು ಸಡನ್ಲಿ ಅಂತಲೇ ಹೇಳ್ಬೋದು. ನಾವು ಹೊರಟಿದ್ದು ಫ್ಯಾಮಿಲಿ ಎಲ್ಲ ಮಂತ್ರಾಲಯಕ್ಕೆ. ಸೊ ಇಟ್ ವಾಸ್ ಎ ಸಡನ್ ಪ್ಲ್ಯಾನ್. ನಾವು ಹೊರಟಿದ್ದು ಸ್ಯಾಟರ್ಡೇ ಈವ್ನಿಂಗ್ ಆಗಿತ್ತು. ಸೊ ನಾವು ತುಂಬಾ ಪಿಟ್ ಸ್ಟಾಪ್ಸ್ ಕೊಡ್ತೀವಿ ಹೋಗ್ಬೇಕಾದ್ರೆ, ಲೈಕ್ ಟೀ ಕಾಫಿ ಕುಡಿಯೋಕ್ಕೆ ತುಂಬಾ ಪಿಟ್ ಸ್ಟಾಪ್ ಕೊಡ್ತೀವಿ. ಸೊ ಹಾಗೆ ನಾವು ಕೂಡ ಟೀ ಕಾಫಿ ಕುಡಿಯೋಣ ಅಂತ ಒಂದು ಕೆಫೆ ಹತ್ರ ನಿಲ್ಲಿಸಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ಊಟ ಮಾಡೋಣ ಅಂತ ಹೋಟೆಲ್ಸ್ನ ನೋಡ್ತಾ ಇದ್ವಿ. ನಾವೆಲ್ಲಾದರೂ ಡಾಬಾದಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹೋಗ್ತಾ ಅಂದಿವಿ. ಬಟ್ ನಾವು ಹೋಗಿದ್ದು ಗುರುನಾನಕ್ ಡಾಬಾ, ಪಂಜಾಬಿ ಡಾಬಾ ಅಂತ, ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಬಟ್ ಇಟ್ ವಾಸ್ ರಿಯಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅನ್ನ ಕೂಡ ತಂಗ್ಳನ್ನ ಕೊಟ್ಟಿದ್ರು. ಅದಾದಮೇಲೆ ರೋಟಿ ಬೆಂದಿರಲಿಲ್ಲ, ಕರ್ರಿ ಕೂಡ ಚೆನ್ನಾಗಿರಲಿಲ್ಲ. ಆ್ಯಕ್ಚುಲಿ ದಾಲ್ ಕಿಚಡಿ, ರೋಟಿ ಕರ್ರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಡಾಬಾದಲ್ಲಿ ಅಂತ ಅಂದ್ಕೊಂಡ್ವಿ. ಬಟ್ ದಿಸ್ ಇಸ್ ಅ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಈ ಡಾಬಾಗಂತೂ ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡಲ್ಲ. ಗುರುನಾನಕ್ ಪಂಜಾಬಿ ಡಾಬಾ ಅಂತ. ಇದು ಆನ್ ದಿ ವೇ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಸಿಗುತ್ತೆ, ನಿಯರ್ ಅನಂತಪುರ ಹತ್ರ ಸಿಗುತ್ತೆ. ನಿಜವಾಗ್ಲೂ ಚೆನ್ನಾಗಿಲ್ಲ ಗೈಸ್. ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸ್ಟಾಫ್ ಕೂಡ ಫ್ರೆಂಡ್ಲಿ ಆಗಿರಲಿಲ್ಲ. ಸೊ ಏನು ಮಾಡೋದು, ತುಂಬ ಹೊಟ್ಟೆ ಹಸ್ತಿತ್ತು, ಊಟ ಮಾಡಲೇಬೇಕು ಅಂತ ನಾವಲ್ಲೇ ಊಟ ಮಾಡಿಕೊಂಡು ನಾವು ಮುಂದಕ್ಕೆ ಹೊರಟ್ವಿ. ಆ್ಯಕ್ಚುಲಿ ನಾವು ಆನ್ ದಿ ವೇ ಬೇರೆ ಹೋಗ್ತಾ ತುಂಬಾ ಡಾಬಾ ಸಿಕ್ತು. ಆ್ಯಕ್ಚುಲಿ ನಾವು ಫೋನಲ್ಲಿ ನಾವು ಸರ್ಚ್ ಮಾಡ್ಕೊಂಡು ಹೋಗಲಿಲ್ಲ. ಆ್ಯಕ್ಚುಲಿ ನಾವು ಫೋನಲ್ಲೇ ನಾವು ಮುಂಚೆನೇ ರೇಟಿಂಗ್ಸು ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ರೆ ಸೊ ಸ್ಟಿಲ್ ಬೆಟರ್ ರೆಸ್ಟೋರೆಂಟ್ಗೆ ನಾವು ಹೋಗ್ಬೋದಿತ್ತು. ಬಟ್ ಇಟ್ ವಾಸ್ ಎ ಟೋಟಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಊಟ ಚೂರು ಚೆನ್ನಾಗಿರಲಿಲ್ಲ. ಆ್ಯಂಡ್ ಇದು ನನ್ನ ಮಗಳಿಗೆ ಫಸ್ಟ್ ಲಾಂಗ್ ಟ್ರಿಪ್ ಅಂತಲೇ ಹೇಳ್ಬೋದು. ಅವಳಿಗೆ ಫಸ್ಟ್ ಟೈಮ್ ನಾವಿಷ್ಟು ನೈಟ್ ಜರ್ನಿ ಲಾಂಗ್ ಕರ್ಕೊಂಡು ಬಂದಿದ್ದು. ಅವಳಿಗೂ ಪಾಪ ಊಟ ಸೆಟ್ ಆಗಲಿಲ್ಲ. ಸೊ ನಾವು ಯಾರೂ ಊಟ ಮಾಡಿರಲಿಲ್ಲ ಅಂತ. ಸೊ ನೆಕ್ಸ್ಟ್ ನಾವು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಕುಡ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ. ನಾವು ರೂಮ್ ಬುಕ್ ಮಾಡಿದ್ದು ಆ್ಯಕ್ಚುಲಿ ಮಂತ್ರಾಲಯಗಿನ 20 ಕಿಲೋಮೀಟರ್ಸ್ ಹಿಂದೆನೇ ಇದ್ದಿದ್ದು. ಅವತ್ತು ಸಂಡೇ ಇದ್ದಿದ್ದರಿಂದ ನಮಗೆ ಯಾವ ರೂಮು ಸಿಗಲಿಲ್ಲ. ಸೊ ಗೊತ್ತಿರೋರು ಇದ್ರು ಅಂತ ನಾವು ಇಲ್ಲಿ SS ಗ್ರ್ಯಾಂಡ್ ಅಂದ್ಬಿಟ್ಟು ಲಾಡ್ಜು ತುಂಬಾ ಚೆನ್ನಾಗಿತ್ತು, ಹೈಜೀನ್ ಆಗಿತ್ತು. ಆ್ಯಕ್ಚುಲಿ ಅದು ರೀಸೆಂಟ್ಲಿ ಕೂಡ ಓಪನ್ ಆಗಿತ್ತು ಅಂತ ಹೇಳಿದ್ರು. ಸೊ ನಾವು ಅಲ್ಲಿ ಉಳ್ಕೊಂಡ್ವಿ ರಾತ್ರಿ ಬಂದು. ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾವೆಲ್ಲರೂ ರೆಡಿಯಾಗಿ ಹೊರಡೋಣ ಅಂತ ಹೊರಟ್ವಿ. ನಾನು ರೂಮ್ ಟೂರ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ತುಂಬ ಟೈರ್ಡ್ ಆಗಿದ್ವಿ ಅಂತ ನಾವು ಬಂದು ಎಲ್ಲ ಮಲ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಫುಲ್ ಮೆಸ್ಸಪ್ ಆಗಿತ್ತು ಅಂತ ನಾನು ರೂಮ್ ಟೂರ್ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಇದ್ರ ಡೀಟೇಲ್ಸ್ನ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನೆಕ್ಸ್ಟ್ ಹೋಗಬೇಕಾದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೂಡ ಹೋಗ್ಬೋದು. ಅವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ನಮಗೆ ಅಲ್ಲಿ ಗೊತ್ತಿರೋರು ಪರಿಚಯ ಇದ್ದರು ಅಂತ ನಮಗೆ ಬ್ಯಾಕ್ ಗೇಟಿಂದ ಎಂಟ್ರಿ ಸಿಕ್ತು. ಸೊ ಅವ್ರ ಕಡೆಯಿಂದ ನಮಗೆ 1 ಅವರಲ್ಲೇ ದರ್ಶನ ಆಯಿತು. ಆ್ಯಕ್ಚುಲಿ ತುಂಬಾ ಜನ ಇದ್ದರು. ಅವ್ರು ಹೇಳಿದ್ದು ನಮಗೆ 50,000ಕ್ಕೂ ಹೆಚ್ಚು ಜನ ಇದ್ರಂತೆ ಅವತ್ತು. ನಮ್ಮ ಪುಣ್ಯಕ್ಕೆ ಅವ್ರು ಸಿಕ್ಕಿದ್ದು ಮತ್ತು ನಮಗೆ ಬೇಗ ದರ್ಶನ ಆಗಿದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೂಡ ದರ್ಶನ ಆಯಿತು. ನೀವೇ ನೋಡ್ಬೋದು ಎಷ್ಟು ರಶ್ ಇದ್ದರು ಅಂತ ಅವತ್ತು. ಆ್ಯಕ್ಚುಲಿ ಅವತ್ತು ಊಟಕ್ಕೂ ತುಂಬಾ ಕ್ಯೂ ಇತ್ತು. 11 ಗಂಟೆಯಿಂದ ಊಟ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರು. ಬಟ್ ಅಲ್ಲಿ 9 ಗಂಟೆಗೆ ಕ್ಯೂ ನಿಲ್ಲಕ್ಕೆ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ನಮಗೆ ಪ್ರಸಾದ ಕೂಡ ಸಿಗಲಿಲ್ಲ. ಅದು ಕೂಡ 1 ಕಿಲೋಮೀಟರ್ 2 ಕಿಲೋಮೀಟರ್ ಕ್ಯೂ ಇತ್ತು. ಸೊ ಅದರಿಂದ ನಾವು ದರ್ಶನ ಆಯ್ತಲ್ಲ ಅಂದ್ಕೊಂಡು ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ. ತುಂಬಾ ರಶ್ ಇತ್ತು. ಆ್ಯಕ್ಚುಲಿ ವೀಕೆಂಡ್ಸ್ ಹೋಗಬಾರ್ದು ಅಂತ ಹೇಳ್ತಾರೆ. ಬಟ್ ಏನು ಮಾಡೋದು, ವೀಕೆಂಡ್ಸೇ ನಾವೆಲ್ಲರೂ ಫ್ರೀ ಇರ್ತೀವಿ. ನಮ್ಮ ಕನ್ವೀನಿಯೆಂಟ್ ನೋಡಿಕೊಂಡೇ ಹೋಗಬೇಕಲ್ಲ. ಬಟ್ ನಮ್ಮ ಪುಣ್ಯಕ್ಕೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ನಾವು ಬಂದಿದ್ದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಅಲ್ಲಿ ರಶ್ ನೋಡೇ ನಾವು ಅಂದ್ಕೊಂಡ್ವಿ ಬೇಡ ಹೋಗೋದು, ತುಂಬ ರಶ್ ಇದೆ ಅಂತ. ಬಿಕಾಸ್ ಹ್ಯುಮಿಡಿಟಿ ಕೂಡ ತುಂಬಾ ಇತ್ತು ಟೆಂಪ್ರೇಚರ್ ಅವತ್ತು.
ಸೊ ಬಟ್ ಅಲ್ಲಿವರೆಗೂ ಹೋಗಿ ದರ್ಶನ ಮಾಡದೆ ಹೇಗೆ ಹೋಗೋದು ಅಂತೇಳಿ ನಮಗೆ ಗೊತ್ತಿರೋರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೆಲ್ಪ್ನ ತೊಗೊಂಡು ನಾವು ದೇವ ದರ್ಶನ ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲೂ ಕೂಡ ನಮಗೆ ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಬಿಚ್ಚಾಲೆಗೆ ಮತ್ತು ಏಕಶಿಲ ಬೃಂದಾವನಗೆ. ಅಲ್ಲಿ ತುಂಗಭದ್ರಾ ರಿವರ್ ಕೂಡ ನಾವು ನೋಡ್ಬೋದು. ತುಂಬಾ ನೀರಿತ್ತು ಅವತ್ತು. ಮತ್ತು ಅಲ್ಲಿ ಕಾಷನ್ ಬೋರ್ಡ್ ಕೂಡ ಹಾಕಿದ್ರು, ಸುಳಿ ಮತ್ತು ಮೊಸಳೆ ಎಲ್ಲ ಇದೆ ಅಂತ. ಸೊ ಯಾರನ್ನೂ ಕೂಡ ಹತ್ರ ಬಿಡ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲೂ ಕೂಡ ತುಂಬ ಒಳ್ಳೆ ದರ್ಶನ ಕೂಡ ಆಯಿತು. ಅಲ್ಲಿ ಏಕಶಿಲಾ ಬೃಂದಾವನನ ನೋಡಿಕೊಂಡು ಮತ್ತು ಬಿಚ್ಚಲಮ್ಮ ದೇವಿಯವರ ದರ್ಶನ ಕೂಡ ನೋಡಿಕೊಂಡು ನಾವು ಹೊರಟ್ವಿ. ಮತ್ತು ಅಲ್ಲಿ ಒಳ್ಳೆ ಪ್ರಸಾದ ಕೂಡ ನಮಗೆ ಸಿಕ್ತು. ಪ್ರಸಾದದಲ್ಲಿ ಕೂಡ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಳಿಲ್ಲ ಪ್ರಸಾದ ತೊಗೊಳಕ್ಕೆ. ಸೊ ಅಲ್ಲಿ ಗೊತ್ತಿರೋರೆ ನಮಗೆ ತುಂಬ ಹೆಲ್ಪ್ ಮಾಡಿ ಪ್ರಸಾದ ಕೂಡ ಕೊಟ್ಟರು. ಸೊ ನಾವು ಹೇಳಬೇಕಂದ್ರೆ ಈ ಸತಿ ಎಲ್ಲ ಕಡೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅವ್ರ ಹೆಲ್ಪಿಂದ ಆ್ಯಕ್ಚುಲಿ ನಮಗೆ ಟೈಮ್ ಕೂಡ ಬೇಗ ಕ್ವಿಕಪ್ ಮಾಡೋಕ್ಕಾಯಿತು. ಸೊ ಅಲ್ಲೂ ಕೂಡ ಒಳ್ಳೆ ಪ್ರಸಾದನ ತಿಂದ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ. ಎಲ್ಲರೂ ತುಂಬ ಟಯರ್ಡ್ ಆಗಿದ್ವಿ ಅಂತ ನಾವು ಸ್ವಲ್ಪ ರೂಮಲ್ಲಿ ಬಂದು ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಹೊರಡೋಣ ಅಂತ ನಾವು ಹೊರಟಿದ್ದೆ. ಸಂಡೇ ಈವ್ನಿಂಗ್ ಆಗಿತ್ತು. ಆ್ಯಂಡ್ ನನ್ನ ಮಗಳು ಕೂಡ ಟ್ರಾವೆಲಿಂಗ್ನ ತುಂಬಾ ಎಂಜಾಯ್ ಮಾಡಿದ್ಲು. ಆ್ಯಕ್ಚುಲಿ ನೀವೇ ನೋಡ್ಬೋದು. ಆ್ಯಂಡ್ ಒನ್ ಥಿಂಗ್ ನಾನು ಹೇಳಲೇಬೇಕಿತ್ತು, ನನ್ನ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಮಗೆಲ್ಲ ಭಯ ಆಗಿತ್ತು. ಆ್ಯಕ್ಚುಲಿ ಇರಿಟೇಟ್ ಆಗ್ತಾಳಾ ಅಥವಾ ನಿದ್ದೆ ಸರಿಗೆ ಮಾಡಲ್ವಾ ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಶಿ ವಾಸ್ ಸೋ ಹ್ಯಾಪಿ. ಟ್ರಾವೆಲಿಂಗ್ ಕೂಡ ಎಂಜಾಯ್ ಮಾಡ್ತಾಯಿದ್ಲು, ನಿದ್ದೆ ಕೂಡ ಚೆನ್ನಾಗಿ ಮಾಡಿದ್ಲು. ಆ್ಯಂಡ್ ಶಿ ವಾಸ್ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಸೊ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಹೋಗ್ತಾ ಒಂದಿವೇನೆ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ ಗೈಸ್. ಸೊ ಇದಾಗಿತ್ತು ನಂದು ಟ್ರಾವೆಲ್ ವ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ. ಸಿಯಾ. ಇಂತಿ ನಿಮ್ಮ ಪ್ರೀತಿಯ ತೃಪ್ತಿ ಗೌಡ.